ಒಂದು ಕಡೆ ಆ ಕಡೆ ಯುದ್ಧ ಮಾಡಿ ಸಾಯ್ತಾ ಇವೆ ರಾಷ್ಟ್ರಗಳು, ಇನ್ನೊಂದು ಕಡೆ ನೋಡಿ ಅದರ ಪರಿಣಾಮ ನಮ್ಮ ಮೇಲೆ ಬಿದ್ದಿದೆ. ಪಾಪ ಜನಸಾಮಾನ್ಯರಲ್ಲಿ ಸಾಯಬೇಕು ಅಂತ ಸ್ಥಿತಿ. ಯಾಕಂದರೆ ಆಟೋ ಚಾಲಕರಿಗೆ LPG ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಆದರೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್. ಇನ್ನೇನು ಮಾಡ್ತಾರೆ? ನೋಡೋ ತನಕ ನೋಡ್ತೀವಿ, ಮಿನಿಸ್ಟ್ರ್ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ಘೋಷಣೆ ಮಾಡಿದರು. ಮಿನಿಸ್ಟ್ರು ಕೂಡ ಅಷ್ಟೇ ಕೂಲಾಗಿ ಉತ್ತರ ಕೊಟ್ಟಿದ್ದಾರೆ ಮುನಿಯಪ್ಪನವರು. ಆಯಿತು ಸ್ವಾಮಿ, ಬನ್ನಿ, ನನ್ನ ಕೈಯಲ್ಲಿ ಏನಿದೆ, ನೀವು ಬಂದರೆ ಈ ತಿಂಡಿ ಕಾಫಿ ಕೊಟ್ಟು ಕಳಿಸ್ತೀನಿ, ಅದನ್ನು ಬಿಟ್ಟು ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಯಾವ ರೀತಿ ಪಾಪ ಆಟೋದವ್ರು ಕಷ್ಟಪಡ್ತಾ ಇದ್ದಾರೆ ರಾಜ್ಯಾದ್ಯಂತ ನೋಡಿ. ವಾರದಿಂದನೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದ್ರೆ ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮನ್ನೆಲ್ಲ ರೋಡ್ ಬೀದಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ಮುಕ್ಕಾಲ್ ಭಾಗ ಬಿಟ್ಟಿದ್ದಾರೆ. ಇನ್ ಕಾಲ್ ಭಾಗ ಏನ್ ಗೊತ್ತಾ, ರೋಡಲ್ಲಿ ಬಂದು ಸಾಯ್ಬೇಕಷ್ಟೇ. ನಿಮ್ಗೆ ಇದು ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅವರು. ಕೇಂದ್ರ ಸರ್ಕಾರದ ಕೆಲಸ ಇದೆ. ರೋಸ ವೇಸ ಆವೇಶ ಅನ್ನೋದಿದ್ರೆ ಬನ್ನಿ ಮುನಿಯಪ್ಪರ ಮನೆಗೆ ಹೋಗೋಣ, ಮುತ್ತಿಗೆ ಹಾಕೋಣ. ನಮ್ಮ ಮನೆಗೆ ಬರಲಿ, ಸ್ವಾಗತ ಮಾಡ್ತೀನಿ. ಒಡೆಯಿತು ಆಟೋ ಚಾಲಕರ ಸಹನೆಯ ಕಟ್ಟೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಎಲ್ಲಿ ಗ್ಯಾಸ್ ಆಫ್ ಆಗ್ಬಿಡುತ್ತೋ ಅಂತ ಹೇಳುದು, ಯೋಚನೆ ಮಾಡುದು. 83ರಲ್ಲಿ ಆಟೋ ಇಂದಾನೆ ಜೀವನ ಮಾಡ್ತಾ ಇದ್ದೆ. ಈ ತರ ದರಿದ್ರ ಇದ್ರಿಂದ ನೋಡೇ ಇಲ್ಲ ಸರ್. ಸರ್ಕಾರಕ್ಕೆ ಗ್ಯಾಸ್ ಬಿಸಿ ಮುಟ್ಟಿಸಲು ನಿರ್ಧಾರ. ರೋಸ ವೇಸ ಆವೇಶ ಅನ್ನೋದಿದ್ರೆ ಬನ್ನಿ ಮುನಿಯಪ್ಪರ ಮನೆಗೆ ಹೋಗೋಣ, ಮುತ್ತಿಗೆ ಹಾಕೋಣ, ಕೇಳೋಣ. ನಿಮ್ಗೆ ಇದು ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅವರು. ಆಕ್ರೋಶ, ರೋಷಾಗ್ನಿ. ಆಟೋ ಗ್ಯಾಸ್ ಸಿಗದೆ ಚಾಲಕರು ಕೊತ ಕೊತ ಅಂತಿದ್ದಾರೆ. ಜೀವನ ಬಂಡಿ ಸಾಗದೆ ಪರದಾಡ್ತಿದ್ದಾರೆ. ಆಟೋ ಚಾಲಕರ ಜಾಗರಣೆ ತಪ್ಪಿಲ್ಲ. ಪ್ರಯಾಣಿಕರನ್ನ ಬಿಟ್ಟು ಎಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಹುಡುಕಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾವೊಂದೇ ದಾರಿ ಅಂತ ಆಕ್ರೋಶಗೊಂಡಿರೋ ಚಾಲಕರು ಇವತ್ತು ಸಂಜೆಯೊಳಗೆ ಆಟೋ ಗ್ಯಾಸ್ ಕೊರತೆ ನೀಗಿಸಬೇಕೆಂದು ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ರು. ಆದ್ರೆ ಸಮಸ್ಯೆ ಬಗೆಹರಿಯುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಬೆಂಗಳೂರಲ್ಲಿ ಆಟೋ ಚಾಲಕರ ಆಕ್ರೋಶ ಕಟ್ಟೆಯೊಡೆದಿದ್ದು ಸಿಡಿದೆದ್ದಿದ್ದಾರೆ. ಆಟೋ ಸಂಘಟನೆಗಳು ನಾಳೆ ಬೆಳಗ್ಗೆ 8 ಗಂಟೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿವೆ. ನಮ್ಮ ಸ್ವಾಭಿಮಾನಿ ಚಾಲಕರಿಗೆ ನಿಮ್ಗೆ ರೋಸ ವೇಸ ಆವೇಶ ಅನ್ನೋದಿದ್ರೆ ಬನ್ನಿ ಮುನಿಯಪ್ಪರ ಮನೆಗೆ ಹೋಗೋಣ, ಮುತ್ತಿಗೆ ಹಾಕೋಣ, ಕೇಳೋಣ. ನಿಮ್ಗೆ ಇದು ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗ್ಲಿ ಅವರು. ನಾನು ಕೇಳೋದು ಅದನ್ನೇ. ಇವಾಗ ನಿಮ್ ಕೈಲಿ ಆಗ್ತಾ ಇಲ್ವ ಅಧಿಕಾರ ನಡೆಸಕ್ಕೆ? ಈಗ ನಮ್ಗೆ ಜೀವನ ನಡೆಸಕ್ಕೆ ನೀವು ದಾರಿ ತೋರಿಸ್ಕೊಡ್ತಲ್ವಾ? ನಾವೇ ನಿಮ್ಮ ಹತ್ರ ಭಿಕ್ಷೆ ಬೇಡಲ್ಲ. ಯಾಕೆ ನಾವು ಚಾಲಕರು ಇವತ್ತಿನವರೆಗೂ ಸ್ವಾಭಿಮಾನಿಗಳಾಗೆ ಬದುಕ್ತಾ ಇದ್ದೀವಿ. ಯಾರ ಹತ್ರನೂ 1 ರೂಪಾಯಿನೂ ಭಿಕ್ಷೆ ಬೇಡ್ತಾ ಇಲ್ಲ. ನಾವು ಕಷ್ಟಪಟ್ಟು ದುಡಿತಾ ಇರುವಂಥದ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಮೇಲೆ ಅವ್ರು ಆ ಜಾಗದಲ್ಲಿರೋದಕ್ಕೆ ನಾಲಾಯಕ ಅವರು. ಆಟೋ ಚಾಲಕರ ಆಕ್ರೋಶದ ಬಗ್ಗೆ ಮಾತಾಡಿರೋ ಸಚಿವ ಮುನಿಯಪ್ಪ, ಆಟೋ ಚಾಲಕರು ಮನೆಗೆ ಬಂದ್ರೆ ಸ್ವಾಗತ ಮಾಡ್ತೀನಿ, ಅವರ ಸಮಸ್ಯೆ ಆಲಿಸ್ತೀನಿ, ಆದ್ರೆ ಗ್ಯಾಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ್ದು ಏನೂ ಇಲ್ಲ ಅಂತಂದ್ರು. ಕೇಂದ್ರ ಸರ್ಕಾರದ ಕೆಲಸ ಇದೆ. ರಾಜ್ಯದ್ದೇನಾದ್ರೆ ಇವತ್ತೇ ಬಗೆಹರಿಸ್ಬಿಡ್ತೀನಿ. ಅದರಿಂದ ಅವ್ರು ಬರಲಿ, ನಮ್ಮ ಮನೆಗೆ ಬರಲಿ, ಸ್ವಾಗತ ಮಾಡ್ತೀನಿ, ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಮತ್ತು ಅವರ ಕಷ್ಟವನ್ನು ಬಗೆಹರಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇಷ್ಟೇ ಅಲ್ಲದೆ ಬಿಜೆಪಿ ವಿರುದ್ಧವೇ ಸಚಿವ ಮುನಿಯಪ್ಪ ವಾಗ್ದಾಳಿ ನಡೆಸಿದ್ರು. ಯುದ್ಧದ ಮುನ್ಸೂಚನೆ ಸಿಕ್ಕಿತ್ತು, ಗ್ಯಾಸ್ ತೈಲದ ಬಗ್ಗೆ ಮೋದಿ ಸರ್ಕಾರ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಿತ್ತು ಅಂದ್ರು. ಸುಮಾರು 1 ತಿಂಗಳು ಮೊದಲೇ, ಯಾಕಂದರೆ ಯುದ್ಧದ ಕಾರ್ಮೋಡ ಎಚ್ಚರಿಕೆ ಟ್ರಂಪ್ ಅವರು ಮೊದಲೇ ಕೊಡು 1 ತಿಂಗಳು ಮೊದಲೇ ಇವರು ರಷ್ಯಾ ಮತ್ತು ಹೊರದೇಶಗಳಲ್ಲಿ ಏರ್ಪಾಟ್ ಮಾಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ರಾಜ್ಯಕ್ಕೆ, ದೇಶಕ್ಕೆ ಬರ್ತಾ ಇರಲಿಲ್ಲ. ಎಲ್ಲೋ BJP ಅವರು ಆ ಕಾರ್ಯಕ್ರಮ ಮಾಡೋದ್ರಲ್ಲಿ, ಮುಂದಾಲೋಚನೆ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಒಟ್ನಲ್ಲಿ ಗ್ಯಾಸ್ಗಾಗಿ ಜನ ಪರದಾಡ್ತಾ ಇದ್ರೆ ರಾಜಕೀಯ ನಾಯಕರ ಕೆಸರೆರಚಾಟ ಶುರುವಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.